ಹಾಯ್ ಫ್ರೆಂಡ್ಸ್, ಮಾಜಿ ಸಿಎಂ ಬಂಗಾರಪ್ಪ ಮತ್ತು BS ಯಡಿಯೂರಪ್ಪ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಇಬ್ಬರಲ್ಲಿ ಪವರ್ಫುಲ್ ನಾಯಕ ಯಾರು? ಇವರ ರಾಜಕೀಯ ಅನುಭವಗಳು ಏನು? ಬಂಗಾರಪ್ಪ ಬಿಜೆಪಿಗೆ ಬಂದಿದ್ರಿಂದಲೇ ಬಿಜೆಪಿ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ತಾ? ಇಬ್ಬರು ನಾಯಕರು ಮಾಡಿದ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯದ ಜೀವನ. ಯಡಿಯೂರಪ್ಪ 1943ರ ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸಿದ್ರು. ಬಂಗಾರಪ್ಪ 1933ರ ಅಕ್ಟೋಬರ್ 26ರಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರ್ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ? ಯಡಿಯೂರಪ್ಪ ಮಂಡ್ಯದ PES ಕಾಲೇಜಿನಲ್ಲಿ PUC ಮುಗಿಸಿ ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡ್ರು. ಅದೇ ರೀತಿ ಬಂಗಾರಪ್ಪ ಕಲಾ ವಿಭಾಗದಲ್ಲಿ ಕಾನೂನು ಮತ್ತು ಸಮಾಜಶಾಸ್ತ್ರದಲ್ಲೂ ಡಿಗ್ರಿ ಪಡ್ಕೊಂಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಯಡಿಯೂರಪ್ಪ 1965ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ನಂತರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೀದಾ ಶಿವಮೊಗ್ಗದ ಶಿಕಾರಿಪುರಕ್ಕೆ ಹೋದ್ರು. ಅಲ್ಲಿ ವೀರಭದ್ರ ಶಾಸ್ತ್ರಿ ಎಂಬುವವರ ಅಕ್ಕಿ ಗಿರಣಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಕಾಲೇಜು ದಿನಗಳಲ್ಲೇ RSS ಸದಸ್ಯರಾಗಿದ್ದ BSY 1970ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅದೇ ಬಂಗಾರಪ್ಪ ಕಾಲೇಜು ದಿನಗಳಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಓದು ಮುಗಿಯುತ್ತಿದ್ದಂತೆ ನೇರವಾಗಿ ಓರ್ವ ಸಮಾಜವಾದಿಯಾಗಿ ರಾಜಕೀಯಕ್ಕೆ ಹಾರಿದ್ರು. ರಾಜಕೀಯದ ಅನುಭವಗಳೇನು? 1972ರಲ್ಲಿ ಶಿಕಾರಿಪುರ ನಗರ ಪಾಲಿಕೆಗೆ ಚುನಾಯಿತರಾದ ಯಡಿಯೂರಪ್ಪ ನಂತರದಲ್ಲಿ ಬಿಜೆಪಿಯಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಎಂಟ್ರಿ ಕೊಟ್ರು. ಇದಾದ್ಮೇಲೆ ಶಿಕಾರಿಪುರದಿಂದ ಒಟ್ಟು 6 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದು 1 ಸಲ ಶಿವಮೊಗ್ಗದಿಂದ ಲೋಕಸಭೆಗೂ ಸ್ಪರ್ಧಿಸಿ ಗೆದ್ದಿದ್ದಾರೆ. ಜೊತೆಗೆ 4 ಸಲ ಸಿಎಂ ಆಗಿರೋ ಇವರು 1 ಸಲ DCM ಆಗಿ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ಅದೇ ಬಂಗಾರಪ್ಪ 1967ರಲ್ಲೇ ಸೊರಬ ಕ್ಷೇತ್ರದಲ್ಲಿ ಸಂಘದ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಎಂಟ್ರಿ ಕೊಟ್ರು. ತಮ್ಮ ಕೆಲಸಗಳಿಂದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಕರೆಸಿಕೊಂಡ್ರು. ಸೊರಬದಿಂದ 7 ಸಲ ಶಾಸಕರಾಗಿ ಆಯ್ಕೆಯಾದ ಇವರು 4 ಸಲ ಲೋಕಸಭೆಗೂ ಆಯ್ಕೆಯಾಗಿದ್ದಾರೆ. 4 ಸಲ ಸಚಿವರಾಗಿ 1 ಸಲ ಸಿಎಂ ಆಗಿ ವಿಪಕ್ಷ ನಾಯಕರಾಗಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಯಡಿಯೂರಪ್ಪ ಮೊದಲಿನಿಂದಲೂ RSS ನಲ್ಲಿ ತೊಡಗಿಸಿಕೊಂಡಿದ್ರು. ನಂತರದಲ್ಲಿ ಜನಸಂಘ ಸೇರಿದ BSY ಬಿಜೆಪಿ ರಚನೆಯಾದಾಗ ಬಿಜೆಪಿಯ ಸದಸ್ಯರಾದ್ರು. ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸುವಲ್ಲಿ ಇವರ ಪಾತ್ರ ದೊಡ್ಡದಾಗಿದೆ. ಆದ್ರೆ 2013ರಲ್ಲಿ ಸಿಟ್ ಮಾಡ್ಕೊಂಡು ಪಕ್ಷ ಬಿಟ್ಟು ಹೋಗಿ KJP ಕಟ್ಟಿದ್ರು. ಆದ್ರೆ ಅದು ಸಕ್ಸಸ್ ಕಾಣದೆ ಮತ್ತೆ ಬಿಜೆಪಿಗೆ ವಾಪಸ್ ಬಂದ್ರು. ಅದೇ ಬಂಗಾರಪ್ಪ ವಿಚಾರಕ್ಕೆ ಬಂದ್ರೆ ಇವರು ಬದಲಿಸಿದ ಪಕ್ಷಗಳು ಒಂದೆರಡಲ್ಲ. ಸಮಾಜವಾದಿ, ಕಾಂಗ್ರೆಸ್, ಬಿಜೆಪಿ, JDS, ಜನತಾ ಪಕ್ಷ ಹೀಗೆ ಹಲವು ಸಲ ಪಕ್ಷ ಬದಲಿಸಿದ್ರು. ಸಿಎಂ ಆಗಿದ್ದು ಮಾತ್ರ ಕಾಂಗ್ರೆಸ್ನಿಂದ. ಇನ್ನೊಂದು ವಿಷಯ ಅಂದ್ರೆ ಇವರು ಬಿಜೆಪಿಯಲ್ಲಿದ್ದಾಗ ಅಂದ್ರೆ 2004ರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಟ್ ಪಡ್ಕೊಳ್ತು. ಬಂಗಾರಪ್ಪ ಬಿಜೆಪಿಗೆ ಬಂದಿದ್ರಿಂದಲೇ ಇದು ಸಾಧ್ಯವಾಗಿದ್ದು ಅಂತ ಅವರ ಬೆಂಬಲಿಗರು ಈಗಲೂ ಮಾತನಾಡ್ಕೊಳ್ತಾರೆ. ಇಬ್ಬರ ಸಮುದಾಯ ಯಾವುದು? BS ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಸಮುದಾಯದಲ್ಲಿ ದೊಡ್ಡ ಮಟ್ಟದ ಹಿಡಿತ ಕೂಡ ಹೊಂದಿದ್ದಾರೆ. ಒಂದ್ ಹಂತದಲ್ಲಿ ಅವರ ರಾಜಕೀಯ ಏಳಿಗೆಗೆ ಸಮುದಾಯವೇ ಕಾರಣ ಅಂತ ಹೇಳಬಹುದು. ಅದೇ ಬಂಗಾರಪ್ಪ ಈಡಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಇವರಿಗೂ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಸಪೋರ್ಟ್ ಇದೆ. ಅದು ಅಲ್ಲದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಬಂಗಾರಪ್ಪ ಅವರ ಬೀಗರು. ಮಾಜಿ ಸಿಎಂಗಳ ಕುಟುಂಬ ಹೇಗಿದೆ? BS ಯಡಿಯೂರಪ್ಪ ತಾವು ಕೆಲಸ ಮಾಡುತ್ತಿದ್ದ ಅಕ್ಕಿ ಗಿರಣಿ ಓನರ್ ಮಗಳು ಮೈತ್ರಾದೇವಿ ಅವರನ್ನ 1967ರಲ್ಲಿ ಮದುವೆ ಆದ್ರು. ಅವರಿಗೆ ವಿಜಯೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಎಂಬ 5 ಮಕ್ಕಳಿದ್ದಾರೆ. ಅವರಲ್ಲಿ ವಿಜಯೇಂದ್ರ ಶಾಸಕರಾಗಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರೂ ಆಗಿದ್ದಾರೆ. ಅದೇ ರೀತಿ ರಾಘವೇಂದ್ರ ಶಿವಮೊಗ್ಗ ಸಂಸದರಾಗಿದ್ದಾರೆ. ಇನ್ನು ಬಂಗಾರಪ್ಪ 1958ರಲ್ಲಿ ಶಕುಂತಲಾ ಎಂಬುವವರನ್ನ ಮದುವೆ ಆದ್ರು.
ಬಂಗಾರಪ್ಪ ದಂಪತಿಗೆ ಕುಮಾರ್, ಮಧು, ಅನಿತಾ, ಗೀತಾ, ಸುಜಾತ ಅನ್ನೋ 5 ಮಕ್ಕಳಿದ್ದಾರೆ. ಇವರಲ್ಲಿ ಮಧು, ಕುಮಾರ್ ಮತ್ತು ಗೀತಾ ರಾಜಕೀಯದಲ್ಲಿದ್ದಾರೆ. ಮಧು ಮತ್ತು ಗೀತಾ ಕಾಂಗ್ರೆಸ್ನಲ್ಲಿದ್ರೆ ಕುಮಾರ್ ಬಿಜೆಪಿಯಲ್ಲಿದ್ದಾರೆ. ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ನಡುವೆ ಮುನಿಸಿದೆ. ಕುಟುಂಬದ ಉಳಿದವರು ಮಧು ಬಂಗಾರಪ್ಪಗೆ ಸಪೋರ್ಟ್ ಮಾಡ್ತಿದ್ದು ಕುಮಾರ್ ಬಂಗಾರಪ್ಪರನ್ನ ದೂರ ಇಟ್ಟಿದ್ದಾರೆ. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಬಂಗಾರಪ್ಪ ತಮ್ಮ ಕೊನೆ ಚುನಾವಣೆ ಸ್ಪರ್ಧಿಸಿದ್ದು 2009ರಲ್ಲಿ. ಆಗ ಇವರು ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದ ಪ್ರಕಾರ 67 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ರು. ಯಡಿಯೂರಪ್ಪ ಕೊನೆಯದಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದು 2018ರ ವಿಧಾನಸಭೆ ಚುನಾವಣೆ. ಆಗ ಇವರು ತಮ್ಮ ಆಸ್ತಿ 6,97,00,000 ರೂಪಾಯಿ, ಅದೇ ರೀತಿ 5 ಲಕ್ಷದಷ್ಟು ಸಾಲ ಇದೆ ಅಂತ ಮಾಹಿತಿ ನೀಡಿದ್ರು. ರಾಜಕೀಯ ಜೀವನದ ಅಂತ್ಯ ಹೇಗಿತ್ತು? ಬಂಗಾರಪ್ಪ 2009ರ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಆದ್ರೆ ಆ ಚುನಾವಣೆಯಲ್ಲಿ BY ರಾಘವೇಂದ್ರ ವಿರುದ್ಧ ಸೋಲು ಕಂಡ್ರು. ಇದು ಅವರ ಕೊನೆಯ ಚುನಾವಣೆ ಆಗಿತ್ತು. ಇದಾದ್ಮೇಲೆ 2010ರಲ್ಲಿ JDS ಸೇರಿದ ಬಂಗಾರಪ್ಪ 2011ರ ಡಿಸೆಂಬರ್ 26ರಂದು ವಿಧಿವಶರಾದ್ರು. ಅದೇ ಯಡಿಯೂರಪ್ಪ 2018ರಲ್ಲಿ ಶಿಕಾರಿಪುರದಲ್ಲಿ ಕೊನೆಯದಾಗಿ ಚುನಾವಣೆ ಎದುರಿಸಿದ್ರು. ಇದರಲ್ಲಿ ವಿನ್ ಆಗಿ ನಂತರದಲ್ಲಿ ಸಿಎಂ ಕೂಡ ಆದ್ರು. ಆದ್ರೆ 2021ರಲ್ಲಿ ವಯಸ್ಸಿನ ಕಾರಣ ನೀಡಿ ಇವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಲಾಯಿತು. ಈಗ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಆದ್ರೂ ಕೂಡ ರಾಜಕೀಯದಿಂದ ಫುಲ್ ಹೊರಗೆ ಬಂದಿಲ್ಲ. ಶಿವಮೊಗ್ಗ ಮತ್ತು ಕುಟುಂಬದ ಯುದ್ಧ. ಎಸ್, ಶಿವಮೊಗ್ಗ ರಾಜಕೀಯ ಅಂದ ಕೂಡ್ಲೆ ಬಂಗಾರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ರಾಜಕೀಯ ಕಲಹ ಮೊದಲಿಗೆ ಕಾಣಿಸುತ್ತೆ. ಖುದ್ದು ಬಂಗಾರಪ್ಪ ಯಡಿಯೂರಪ್ಪ ಮತ್ತು ಪುತ್ರ BY ರಾಘವೇಂದ್ರ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಿದ್ರು. ನಂತರದಲ್ಲಿ ಬಂಗಾರಪ್ಪ ಮಗಳು ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪ ವಿರುದ್ಧ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಬಳಿಕ ಬಂಗಾರಪ್ಪ ಮಗ ಮಧು ಬಂಗಾರಪ್ಪ ಕೂಡ ರಾಘವೇಂದ್ರ ವಿರುದ್ಧ 2 ಸಲ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಈಗ ಮತ್ತೆ ಗೀತಾ BY ರಾಘವೇಂದ್ರ ವಿರುದ್ಧ ಸ್ಪರ್ಧಿಸಿದ್ದಾರೆ. ಒಟ್ನಲ್ಲಿ ಈವರೆಗೆ 1 ಸಲವೂ ಬಂಗಾರಪ್ಪ ಕುಟುಂಬಕ್ಕೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಜಯ ಸಿಕ್ಕಿಲ್ಲ. ಈ ಸಲ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಫ್ರೆಂಡ್ಸ್, ಇದು ಮಾಜಿ ಸಿಎಂಗಳಾದ ಎಸ್ ಬಂಗಾರಪ್ಪ ಮತ್ತು BS ಯಡಿಯೂರಪ್ಪ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಪವರ್ಫುಲ್ ಅಂತ ನಿಮಗೆ ಅನ್ನಿಸ್ತು? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.